ನಮಸ್ಕಾರ. ತೀರ್ಥರೂಪ ತಂದೆಯವರಿಗೆ 2026ರಲ್ಲಿ ತೆರೆ ಕಂಡಿರೋ ಮೊದಲ ಕನ್ನಡ ಚಿತ್ರ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಅವರ ತಂದೆಗೆ ಇನ್ಲೈನ್ ಲೆಟರಲ್ಲಿ ಪತ್ರ ಬರಿತಾ ಇದ್ರು. ಅವರು ಪತ್ರನ ಸ್ಟಾರ್ಟ್ ಮಾಡ್ತಿದ್ದಿದ್ದೆ ತೀರ್ಥರೂಪ ತಂದೆಯವರಿಗೆ ಅಂತ. ನಾನು ಕೊನೆ ಬಾರಿ ಈ ಫ್ರೇಸ್ನ ಕೇಳಿದಾಗ 4th or 5th ಸ್ಟ್ಯಾಂಡರ್ಡಲ್ಲಿ ಇರ್ಬೋದು. ಈಗ ನನ್ನ ಮಗನಿಗೆ 5 ವರ್ಷ. ಮತ್ತೊಮ್ಮೆ ಈ ಫ್ರೇಸ್ ನನ್ನ ಕಾನ್ವರ್ಸೇಷನ್ಸ್ನಲ್ಲಿ ಮರುಬಳಕೆ ಆಗ್ತಾ ಇದೆ. ಥ್ಯಾಂಕ್ಸ್ ಟು ರಾಮೇನಹಳ್ಳಿ ಜಗನ್ನಾಥ, ತೀರ್ಥರೂಪ ತಂದೆಯವರಿಗೆ ಚಿತ್ರದ ನಿರ್ದೇಶಕ. ಇವರ ಹಿಂದಿನ ಚಿತ್ರ, ಮೊದಲ ಚಿತ್ರ ಹೊಂದಿಸಿ ಬರೆಯಿರಿ. ಸೊ ಯು ಗೆಟ್ ದ ಪ್ಯಾಟರ್ನ್. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಟೈಟಲ್, ಚಿತ್ರದ ಶೀರ್ಷಿಕೆ ಜನರ ಮನಸ್ಸಲ್ಲಿ ಸರಿಯಾಗಿ ಲ್ಯಾಂಡ್ ಆದರೆ ಕ್ರಿಯಾತ್ಮಕವಾಗಿ ಅರ್ಧ ಗೆದ್ದ ಹಾಗೆ ಅಂತ. ತೀರ್ಥರೂಪ ತಂದೆಯವರಿಗೆ ಒಂದು ಕ್ಲೀನ್ ಕೌಟುಂಬಿಕ ಚಿತ್ರ, ಒಂದು ಡಿಸ್ಫಂಕ್ಷನಲ್ ಫ್ಯಾಮಿಲಿಯ ಕಾಂಪ್ಲಿಕೇಟೆಡ್ ಕಥೆಯನ್ನು ತುಂಬ ಸೂಕ್ಷ್ಮವಾಗಿ ಹೆಂಗಸರ ಮನಸ್ಸಿಗೆ, ಗಂಡಸರ ಮೆದುಳಿಗೆ ಮುಟ್ಟೋ ಹಾಗೆ ಚಿತ್ರಕಥೆ ರೂಪಿಸಲಾಗಿದೆ. ಇನ್ನು ಇದಕ್ಕೂ ಮೀರಿ ಚಿತ್ರಕಥೆಯನ್ನು ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಅದನ್ನು ತೆರೆ ಮೇಲೆ ನೋಡಿದ್ರೆ ಚಂದ. ಇನ್ನು ಪಾತ್ರಗಳ ವಿಷಯಕ್ಕೆ ಬರೋಣ. ಪೃಥ್ವಿ ಸಂಚಾರಿ ನಮ್ಮ ಹೀರೋ, ಒಬ್ಬ ಟ್ರಾವೆಲ್ ಬ್ಲಾಗರ್ ವಿತ್ ಬಿಗ್ ಇಮೋಷ್ನಲ್ ಬ್ಯಾಗೇಜ್. ಪ್ರಾಬ್ಲಮ್ ಇರೋ ತಂದೆ ಜೊತೆ ತಕರಾರು ತೆಗೆಯೋದು ತಾಯಿ ಜೊತೆ. ಹೌ ಟಿಪಿಕಲ್. ನಿಹಾರ್ ಮುಖೇಶ್ ಕನ್ನಡದ ನಟ, ತೆಲುಗಿನ ಸೀರಿಯಲ್ಸ್ನಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ಈಗ ಕನ್ನಡದ ಬಿಗ್ ಸ್ಕ್ರೀನ್ನಲ್ಲಿ ಅವರ ಡೆಬ್ಯೂ ಆಗ್ತಾ ಇದೆ. ಮೊದಲ ಬಾರಿಗೆ ನಾಯಕ ನಟನಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ರು. ಕಣ್ಣಲ್ಲಿ ಇಂಟೆನ್ಸಿಟಿ ಕಾಣಿಸುತ್ತೆ, ಆದರೆ ಮುಖದಲ್ಲಿ ಇನ್ನೊಂದು ಸ್ವಲ್ಪ ನಗು ಇದ್ದರೆ ಚೆನ್ನಾಗಿರ್ತಾ ಇತ್ತು. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಅವಕಾಶಗಳು ಸಿಕ್ಕಾಗ ಅವರ ವರ್ಸಟ್ಯಾಲಿಟಿನ ತೋರಿಸುವಂಥ ಕೇಪಬಿಲಿಟಿ ನಿಹಾರ್ ಮುಖೇಶ್ನಲ್ಲಿ ಇದೆ ಅಂತ ಅನಿಸುತ್ತೆ. ಇನ್ನು ಚಿತ್ರಕಥೆಯ ನಾಯಕಿ ಅಕ್ಷರ. ಈ ಪಾತ್ರದಲ್ಲಿ ರಚನಾ ಇಂದರ್ ಸಿನಿಮಾಗೆ ಬೇಕಾಗಿರುವಂಥ ಲೈವ್ಲಿನೆಸ್ನ ತಂದಿದ್ದಾರೆ. ಪಟಪಟ ಅಂತ ಮಾತಾಡ್ತಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮೂಲಕ ಒಂದು ಡಿಲೈಟ್ ಆಗಿ ಕಾಣಿಸ್ತಾರೆ. ಪೃಥ್ವಿ ತಾಯಿ ಜಾನಕಿ ಪಾತ್ರದಲ್ಲಿ ನಟಿಸಿರೋದು ಹಿರಿಯ ನಟಿ ಸಿತಾರಾ. ಹಾಲುಂಡ ತವರು ಚಿತ್ರದಲ್ಲಿ ಹೆಣ್ಮಕ್ಳನ್ನು, ಅದರಲ್ಲೂ ಹೆಚ್ಚಾಗಿ ತಾಯಂದಿರನ್ನು ಚಿತ್ರಮಂದಿರಕ್ಕೆ ಸೆಳೆದಂಥ ನಟಿ ಸಿತಾರಾ ಇವತ್ತು ಇಂಥ ಸೆನ್ಸಿಟಿವ್ ಟಾಪಿಕ್ ಇರುವಂಥ ಚಿತ್ರವೊಂದರಲ್ಲಿ ತಾಯಿಯಾಗಿ ನಟಿಸಿರೋದು ಬಹಳ ಆ್ಯಪ್ಟ್ ಅನಿಸುತ್ತೆ. ಇನ್ನು ಪೃಥ್ವಿ ತಂದೆ ಪ್ರೊಫೆಸರ್ ಶಿವಶಂಕರ್, ಇವರೊಬ್ಬರು ಫಿಸಿಕ್ಸ್ ಪ್ರೊಫೆಸರ್. ರವೀಂದ್ರ ವಿಜಯ್ ಕನ್ನಡದ ರಂಗಭೂಮಿ ಕಲಾವಿದನಾದರೂ ಅವರು ಹೆಸರು ಮಾಡಿರೋದು ಬೇರೆ ಭಾಷೆಗಳಲ್ಲಿ. ಫ್ಯಾಮಿಲಿ ಮ್ಯಾನ್ ಅಥವಾ ಈಗ ರೀಸೆಂಟಾಗಿ ತೆರೆ ಕಂಡಿರೋ ಕಾಂಥ ಚಿತ್ರದಲ್ಲಿ ಅವರ ಆ್ಯಕ್ಟಿಂಗ್ ನೋಡಬಹುದು. ಈಗ ಅವರು ಕನ್ನಡದ ದೊಡ್ಡ ಪರದೆ ಮೇಲೆ ಈ ಚಿತ್ರದ ಮೂಲಕ ಡೆಬ್ಯೂ ಮಾಡ್ತಾ ಇದ್ದಾರೆ. ಕಥೆಯ ಇನ್ನೊಂದು ಇಂಟ್ರೆಸ್ಟಿಂಗ್ ರೋಲ್ ವಿಶ್ವನಾಥ್ ಅಂತ. ಈ ಪಾತ್ರದಲ್ಲಿ ಕಾಣ್ತಾ ಇರೋದು ಕನ್ನಡದ ಖ್ಯಾತ ನಟ ರಾಜೇಶ್ ನಟರಂಗ. ನಂಗೆ ಒಂದು ಏನು ಅರ್ಥ ಆಗಲ್ಲ ಅಂದರೆ, ಸ್ಫುರದ್ರೂಪಿಯಾಗಿ ಸಿನ್ಸಿಯರ್ ಆಗಿರೋವಂಥ ಈ ನಟನನ್ನು ಕನ್ನಡದ ಇಂಡಸ್ಟ್ರಿ ಯಾಕೆ ಅಂಡರ್ ಯೂಟಿಲೈಸ್ ಮಾಡ್ಕೋತಾ ಇದೆ ಅಂತ. ಚಿತ್ರಕ್ಕೆ ಉತ್ತಮ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಜೋ ಕೋಸ್ಟಾ. ಚಿತ್ರದ ಹಾಡುಗಳನ್ನು ನಿರ್ದೇಶಕರೇ ಬರೆದಿರೋದ್ರಿಂದ ಇರಬಹುದು, ಹಾಡುಗಳು ಅನ್ನೆಸೆಸರಿ ಅನ್ನಿಸ್ತೆ ಚಿತ್ರಕಥೆಯೊಂದಿಗೆ ಇನ್ಕಾರ್ಪೊರೇಟ್ ಆಗಿಬಿಡ್ತಾ ಇದೆ. ಆದರೆ ನನ್ನ ಪರ್ಸ್ನಲ್ ಫೇವ್ರೆಟ್ ನಾಗಾರ್ಜುನ ಶರ್ಮಾ ಬರೆದಿರೋ ನೀ ನನ್ನವಳೆ ಹಾಡು. ಚಿತ್ರದ ಸಿನಿಮಾಟೋಗ್ರಫಿ ಮಾಡಿರೋದು ದೀಪಕ್ ಎರಗೆರ ಅವರು. ಚಿಕ್ಕಮಗಳೂರಿನ ಮೂಡಿಗೆರೆಯಿಂದ ಹಿಡಿದು ಕೇರಳದ ಕೊಚ್ಚಿ ಹಾಗೆ ಮೇಘಾಲಯದ ಚಿರಾಪುಂಜಿವರೆಗೆ ಬೇರೆಲ್ಲ ಲ್ಯಾಂಡ್ಸ್ಕೇಪ್ಗಳನ್ನು ತೋರಿಸಿದ್ರು ನಿರ್ದೇಶಕನ ಜಾಣ್ಮೆ ಇಲ್ಲೂ ಎದ್ದು ಕಾಣ್ತಾ ಇದೆ. ನಿರ್ದೇಶಕ ನಾವು ಏನು ನೋಡಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸಿರೋ ಹಾಗೆ ಛಾಯಾಗ್ರಹಣ ಕೂಡ ಚಿತ್ರಕಥೆಯೊಂದಿಗೆ ಬ್ಲೆಂಡ್ ಆಗಿಬಿಡುತ್ತೆ. ಹಾಗಾಗಿ ಚಿತ್ರಕಥೆ ಬಹಳ ಗ್ರಿಪ್ಪಿಂಗ್ ಆಗಿ ಕಾಣಿಸುತ್ತೆ. ತೀರ್ಥರೂಪ ತಂದೆಯವರಿಗೆ ಚಿತ್ರದ ಬಗ್ಗೆ ನನಗೆ 2 ಕಂಪ್ಲೇಂಟ್ಸ್ ಇದೆ, 2 ಕಾಂಪ್ಲಿಮೆಂಟ್ಸ್ ಇದೆ. ಕಂಪ್ಲೇಂಟ್ಸ್ ಏನಪ್ಪ ಅಂದರೆ, ಚಿತ್ರಕಥೆ ಕೊನೆಯಲ್ಲಿ ಸ್ವಲ್ಪ ನಿಧಾನವಾಗುತ್ತೆ. ದಿಸ್ ಗಾಟ್ ಮೀ ಮೋರ್ ರೆಸ್ಟ್ಲೆಸ್ ದ್ಯಾನ್ ಕ್ಯೂರಿಯಸ್. ಸೆಕೆಂಡ್ ಕಂಪ್ಲೇಂಟ್, ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರ ರಮ್ಯಾ ಅಂತ ಬರುತ್ತೆ. ಆ ರಮ್ಯಾ ಪಾತ್ರ ಕೊನೆಯಲ್ಲಿ ಒಂದು ಟ್ವಿಸ್ಟ್ ತರುತ್ತೆ. ಚಿತ್ರಕಥೆಯ ಈ ಟ್ವಿಸ್ಟ್, ರಮ್ಯಾ ಪಾತ್ರದ ಒಂದು ಸ್ಟೋರಿ ಆರ್ಕ್ನ ಆ ಟ್ವಿಸ್ಟ್ ಯಾಕೆ ಬಂತು ಅನ್ನೋದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇರಬೇಕಾಗಿತ್ತು. ಆಗ ಚಿತ್ರಕಥೆಯ ಲೂಪ್ ಕಂಪ್ಲೀಟ್ ಆಗಿರ್ತಾ ಇತ್ತು. ಇನ್ನು ಕಾಂಪ್ಲಿಮೆಂಟ್ಸ್ಗೆ ಬರೋಣ. ಚಿತ್ರದಲ್ಲಿ ಒಂದು ಟ್ಯಾಬ್ಲಾಯ್ಡ್ ಪೇಪರ್ನ ಎಡಿಟರ್ ಆಗಿ ಅಜಿತ್ ಹಂದೆ ಅವರು ರವಿ ರಾಮನಾಥ್ಪುರ ಅಂತ ಒಂದು ರೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಿ ಲಂಕೇಶ್ ಅವರ ಅವ್ವ ಕವನವನ್ನು
ಅವರ ಬಾಯಲ್ಲಿ ಹೇಳಿಸ್ತಾರೆ. ದ ಜರ್ನಲಿಸ್ಟ್ ಇನ್ ಮೀ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಚಿತ್ರದಲ್ಲಿ ಒಂದು ಸನ್ನಿವೇಶ ಬರುತ್ತೆ, ಯಶೋಧರೆ ಮಲಗಿರಲಿಲ್ಲವೇನೋ ಅಂತ. ಆ ಸನ್ನಿವೇಶವನ್ನು ಎಷ್ಟು ಜೀವ ತುಂಬಿ ತಮ್ಮ ಕಣ್ಣುಗಳಲ್ಲಿ ಅಭಿನಯಿಸಿ ಸಿತಾರಾ ಅವರು ತೋರಿಸಿದಾರೋ ಅದಕ್ಕೆ ಅಷ್ಟೇ ದನಿಯಾಗಿ ಜೀವ ತುಂಬಿದ್ದಾರೆ ವೀಣಾ ಸುಂದರ್ ಅವರು. ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್, ಐ ಥಿಂಕ್ ಶಿ ಡಿಸರ್ವ್ಸ್ ಹರ್ ಡ್ಯೂ ಕ್ರೆಡಿಟ್ ಹಿಯರ್. ಈ ಸನ್ನಿವೇಶಕ್ಕಾಗಿ ಆದರೂ ನೀವು ತಾಯಿಯಾಗಿದ್ದರೆ, ನಿಮ್ಮೊಂದಿಗೆ ನಿಮ್ಮ ತಾಯಿ ಇದ್ದರೆ, ತೀರ್ಥರೂಪ ತಂದೆಯವರು ಚಿತ್ರವನ್ನು ತೆರೆ ಮೇಲೆ ಒಮ್ಮೆ ಆದರೂ ನೋಡಬೇಕು ಅನಿಸುತ್ತೆ. ನಾನು ಹೇಳೋದು ಹೇಳಾಯಿತು, ಆದರೆ ಚಿತ್ರ ನೋಡಬೇಕಾ ನೋಡಬಾರ್ದಾ ಅನ್ನೋದನ್ನು ನಿಮ್ಮ ಬೆಟರ್ ಸೆನ್ಸಸ್ಗೆ ಬಿಡ್ತೀನಿ.